ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ನಿನ್ನೆ ಮಧ್ಯರಾತ್ರಿ ಬಂದ್ವಿ ಮೆಲ್ಬೋರ್ನ್ಗೆ. ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಎದ್ದು, ತುಂಬ ಏನು ಲೇಟಾಗಿ ಎದ್ದೊಳ್ಳಿಲ್ಲ. ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ನೋಡಿದ್ದೀರಾ ನಮ್ಮ ಗಣೇಶ ಹಬ್ಬ ಹೇಗೆ ಮಾಡಿದ್ವಿ ಅಂತ. ಇವಾಗ ನಾವು ರೆಡಿಯಾಗಿ ಮೆಲ್ಬೋರ್ನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಫಸ್ಟು ಬಂದಿದ ತಕ್ಷಣ ನಾವು ಹೋಗಬೇಕಾಗಿರೋ ಅಂಥ ಮೊದಲನೇ ಜಾಗಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಮೆಲ್ಬೋರ್ನು ಪರ್ತ್ಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ ನೋಡೋಣ. ಇಲ್ಲಿ ವೆದರು, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ, ಬಿಲ್ಡಿಂಗ್ಗಳು ಹೇಗಿದೆ, ಸುಮ್ಮನೆ ನೋಡೋಕ್ಕೆ ಎಷ್ಟು ಒಂಥರ ಸುಮ್ಮನೆ ನೋಡೋಕ್ಕೂ ಮಜಾ ಇರುತ್ತೆ ಅಲ್ವಾ ಈ ಫಾರಿನ್ ಕಂಟ್ರೀಸ್ಗಳನ್ನ. ಸೊ ಹಂಗಾಗಿ ಒಂದು 3 ಅವರ್ ಹಿಂಗೆ ಓಡಾಡಿಕೊಂಡು ಆಮೇಲೆ ಹೋಗೋಣ ಅಂತ ಶುರು ಮಾಡಿದ್ದೀವಿ. ತುಂಬ ಪೀಸ್ಫುಲ್ಲಾಗಿ, ತುಂಬ ಕಾಮಾಗಿ, ಆ ಕೋಲ್ಡ್ ವೆದರ್ಗೆ ಸಖತ್ ಮಜವಾಗಿದೆ ಮಾತ್ರ. ನಂಗೆ ಒಳ್ಳೆ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ ಇಲ್ಲಿ ಓಡಾಡ್ತಿರೋದು. ಒಳ್ಳೆ ಇಂಗ್ಲೀಷ್ ಮೂವೀಸು ಮತ್ತು ಸೀರೀಸು ನೋಡ್ತೀವಲ್ಲ, ಅದೇ ಥರ ಅದ್ರ ಒಳಗಡೆನೇ ಬಂದಿರೋ ಥರ ಫೀಲ್ ಆಗ್ತಿದೆ ನನಗೆ. ಅಷ್ಟು ಸಕ್ಕತ್ತಾಗಿ ಅನಿಸ್ತಾ ಇದೆ. ಈ ವಿಡಿಯೋನಲ್ಲಿ ಮ್ಯೂಸಿಕ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ, ನಿಮಗೆ ನ್ಯಾಚುರಲ್ ಸೌಂಡನ್ನ ಕೇಳಿಸ್ಕೊಳ್ಳಿ ಅಂತ. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಗೊತ್ತಾ ಕೇಳಿಸ್ಕೊಳ್ಳೋಕ್ಕೂ. ಬರ್ಡ್ಸ್ ಚಿಲ್ಪಿಲಿ ಸೌಂಡು ಮತ್ತು ಟ್ರ್ಯಾಮ್ ಬರೋ ಸೌಂಡು, ಅದು ಹಾರ್ನ್ ಮಾಡುತ್ತಲ್ಲ ಗಂಟೆ ಹೊಡೆಯೋ ಥರ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳೋಕ್ಕೆ. ಈ ನಾವು ಮ್ಯೂಸಿಕ್ ಹಾಕ್ಬಿಟ್ರೆ ಇದೆಲ್ಲ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ವಿಡಿಯೋನಲ್ಲಿ ನಾನು ಸ್ವಲ್ಪ ಕಮ್ಮಿನೇ ಆಗ್ತಾಯಿದ್ದೀನಿ. ನೋಡಿ ಆ ಟ್ರ್ಯಾಮ್ ನೋಡಿದ್ರಲ್ವ ಇವಾಗ, ಅದು ಫ್ರೀ ಟ್ರ್ಯಾಮು. ಮೆಲ್ಬೋರ್ನಲ್ಲಿ ಫ್ರೀ ಟ್ರ್ಯಾಮ್ ಇದೆ, ಸಖತ್ ಕನ್ವೀನಿಯೆಂಟು. ಮತ್ತು ಬಸ್ಸು ಟ್ರ್ಯಾಮು ಎಲ್ಲ ಅದೇ ರೋಡಲ್ಲೇ ಓಡಾಡ್ತಿರುತ್ತೆ. ಟ್ರ್ಯಾಕ್ ಅಲ್ಲೇ ಇರುತ್ತೆ, ಒಳ್ಳೆ ಬಸ್ ಬಂದಂಗೆ ಬರುತ್ತೆ ಟ್ರ್ಯಾಮು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಪರ್ತಲ್ಲಿ ಹಂಗಿರಲಿಲ್ಲ. ಮತ್ತು ಸಿಡ್ನಿನಲ್ಲೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು, ಅಂದರೆ ತುಂಬ ಅಲ್ಲ, ಸ್ವಲ್ಪ. ಮೆಲ್ಬೋರ್ನಲ್ಲಿ ಕಮ್ಮಿ ಇದೆ. ಅದರಲ್ಲೂ ಫ್ರೀ ಟ್ರ್ಯಾಮ್ ಅಂತೂ ಎಲ್ಲ ದಿನವೂ ಇಲ್ಲ, ಕೆಲವು ದಿನಗಳಿರುತ್ತೆ, ಆದರೆ ತುಂಬ ಕನ್ವೀನಿಯೆಂಟು. ಈಗ ನಾವು ಕ್ರೂಸಲ್ಲಿ ಫೆರಿ ರೈಡ್ ಹೋಗ್ತಾ ಇದ್ದೀವಿ. ವಾಕ್ ಮಾಡ್ಕೊಂಡು ಹೋದರೆ ಎಷ್ಟೊತ್ತಾದರೂ ಮುಗಿಯಲ್ಲ. ಅದಕ್ಕೆ ಇದರಲ್ಲಿ ಬೋಟಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಕ್ರೂಸ್ನ ಬೋಟ್ ಅಂತಿದ್ದೀನಿ ಸಿಂಪಲ್ಲಾಗೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹೋಗ್ತಾ ಇದ್ರೆ. ಸುಮ್ಮನೆ ನಾವು ಕೂತಿರ್ತೀವಿ, ಅದ್ರ ಪಾಡ್ಗದು ಹೋಗ್ತಾ ಇರುತ್ತೆ. ಇದು ಹೆಂಗೆ ಅಂದರೆ ಈ ಜಾಗದಲ್ಲಿ ನಾವು ರೈಡ್ ಬಂದಿದ್ದೀವಲ್ಲ, ಇಲ್ಲಿ ಬಿಲ್ಡಿಂಗ್ಸು ಅದು ಇದು ಎಲ್ಲ ಆ ಥರ ಇಲ್ಲ. ಒಂಥರ ನೇಚರು, ನೀರು, ಮರಗಳು, ಗ್ರೀನು, ಈ ಥರ ಒಳ್ಳೆ ಫೀಲ್ ಕೊಡ್ತಾ ಇದೆ ಇದು ಒಂಥರ. ಅದಕ್ಕೆ ಇಲ್ಲೊಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡ್ತೀವಿ. ಮೆಲ್ಬೋರ್ನಲ್ಲಿರೋರೇ ಪುಣ್ಯವಂತರು ಅನಿಸ್ತಿದೆ ನನಗೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಚೆನ್ನಾಗಿದೆ ಇವ್ರದ್ದೆಲ್ಲ. ಕೆಲಸದವರು ಆದಮೇಲೆ ಕೆಲಸಕ್ಕೂ ಇವ್ರಿಗೂ ಸಂಬಂಧನೇ ಇರಲ್ಲ, ಆ ಥರ ಇರ್ತಾರೆ. ಇಲ್ಲಿ ನಮ್ಮಲ್ಲಿ ಆಫೀಸಿಂದ ಬಂದಮೇಲೂ ರಾತ್ರಿ 12 ಗಂಟೆ 1 ಗಂಟೆ ಆದರೂ ಕೆಲಸ ಮಾಡ್ತಾ ಇರ್ತಾರೆ. ಫೆಡ್ ಸ್ಕ್ವಯರ್ ನಾವು ಮೆಲ್ಬೋರ್ನಲ್ಲಿ ಮೊದಲನೇ ಜಾಗಕ್ಕೆ ಬಂದಿರೋ ಅಂಥದ್ದು ಚರ್ಚ್ಗೆ. ಇದು ಸಿಟಿ ಸೆಂಟರಲ್ಲಿದೆ. ಫೆಡ್ ಸ್ಕ್ವೇರ್ ಅಂತ ತೋರಿಸಿದ್ನಲ್ಲ ಆವಾಗಲೇ, ಆ ಸಿಟಿ ಒಳಗಡೆ ಅಂದರೆ CBD ಅಂತ ಅನ್ಬೋದು.
ಅಲ್ಲಿ ಇರೋವಂಥ ಚರ್ಚು. ಸೊ ಫಸ್ಟ್ ನಾವು ಇಲ್ಲಿಗೆ ಬಂದಿರೋದು. ಪರಿಣಿತಾ ನಿಶಾಂತು ಯಾವತ್ತೂ ಚರ್ಚ್ಗೆ ಹೋಗೇ ಇಲ್ಲ. ಸೊ ಅವರಿಗೆ ಗೊತ್ತೇ ಇರಲಿಲ್ಲ ಚರ್ಚ್ ಅಂದರೆ ಏನು, ಯಾಕೆ ಹೋಗ್ತಾರೆ, ಹೇಗಿರುತ್ತೆ ಅನ್ನೋದು. ಅದನ್ನು ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು, ಅದು ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಸೈಲೆಂಟಾಗಿರಬೇಕು ತುಂಬ ಅಂತ ಸ್ವಲ್ಪ ನಾಯ್ಸ್ ಮಾಡ್ತಾಯಿದ್ರು. ಹೇಳಿ ಅವ್ರಿಗೆ ಸುಮ್ಮನಿರಿಸಿ ಆಮೇಲೆ ಆಚೆ ಬಂದಮೇಲೆ ಎಕ್ಸ್ಪ್ಲೈನ್ ಮಾಡಿದಾಯಿತು ಚರ್ಚ್ ಅಂದರೆ ಏನು ಅಂತ. Yes. ಯಾಕೆ ಕ್ವಯಟ್ ಬೇಕು ಯಾರಿಲ್ಲ ಬೇರೆ ಮಾತ್ರ ಇದ್ದಾರೆ. ಈ ಜಾಗನ ಅಂತೂ ನೀವು ತುಂಬ ಮೂವೀಸಲ್ಲಿ ನೋಡಿರ್ತೀರಾ. Is your shoes is comfortable for you? Yes. ಈಗ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಡಿನ್ನರ್ ಮಾಡೋಣ ಅಂತ. ಸಿಕ್ಕಾಪಟ್ಟೆ ಚಳಿ ಇತ್ತು ಆಚೆ, ಒಳಗಡೆ ಬಂದಮೇಲೆ ಹೀಟರಿಂದ ಸ್ವಲ್ಪ ವಾರ್ಮ್ ಆಗಿದೆ. ಈ ರೆಸ್ಟೋರೆಂಟ್ ಹೆಸರು ದೇಸಿ ಡಾಬಾ ಅಂತ. ನಾವು ಆಲೂ ಪರಾಟ, ಗೋಬಿ ಪರಾಟ, ಪೀಸ್ ಪಲಾವ್ ಮತ್ತು ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಆರ್ಡ್ರ್ ಮಾಡಿದ್ವಿ. ಪನ್ನೀರ್ ಏನಕ್ಕೆ ನಾವು ಪ್ರತಿ ಸತಿ ಆರ್ಡ್ರ್ ಮಾಡ್ತೀವಿ ಅಂದರೆ ನಿಶಾಂತ್ ಪರಿಣಿತಾ ಆರಾಮಾಗಿ ನಮ್ಮ ಹೆಲ್ಪ್ ಇಲ್ಲದೆ ಇಷ್ಟಪಟ್ಕೊಂಡು ತಿನ್ನೋದದು. ನಿಶಾಂತ್ ಪನ್ನೀರ್ ಚೆನ್ನಾಗಿದೆಯಾ? ನಿಶಾಂತ್ ಪನ್ನೀರ್ ಚೆನ್ನಾಗಿದೆಯಾ? ಸಂದೀಪ್ ಚೆನ್ನಾಗಿದೆಯಾ? ಸಂದೀಪ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಎಲ್ಲದೂ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಾಯಿತು. ಬಿಲ್ಲು 3150 ಆಯಿತು. ಕನ್ವರ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ನಾವು ಮತ್ತೆ ಟ್ರಾಮ್ ಹತ್ಕೊಂಡಿದ್ದೀವಿ. ಈಗ ನಾವು ಕ್ರೌನ್ಸ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ರೈಟ್ ಸೈಡ್ ನೋಡು, ರೈಟ್ ಸೈಡ್ ನೋಡು, ರೈಟ್ ಸೈಡ್ ನೋಡಿ. Is Flinders Street Station, Swanson Street. Stop 5. At this stop. ಅದೇ ಹಿಂಗೆ ಲೆಫ್ಟ್ ಕ್ರೌನ್ಸ್ ಇದೆ, ದೀಪ ಕ್ರೌನ್ಸ್ ಅಲ್ಲಿದೆಯಲ್ಲ ಕ್ರೌನ್. ಇಲ್ಲಿ ಟ್ರಾಮ್ ಬರುತ್ತೆ ಮತ್ತೆ ಬಸ್ ಬರುತ್ತೆ. ನೈಟ್ ವ್ಯೂ ಅಂತೂ ಸಾಕು
ಸಖತ್ತಾಗಿದೆ ಅಲ್ಲ. ಆದರೆ ಎಷ್ಟು ಚಳಿ ಆಗ್ತಿದೆ ಗೊತ್ತಾ ಇವಾಗ ನಮಗೆ. ಇವಾಗ ಟೆಂಪರೇಚರ್ ಎಷ್ಟು ಅಂದರೆ 12 ಡಿಗ್ರಿ. ಇಮ್ಯಾಜಿನ್ ಮಾಡಿ ಎಷ್ಟು ಕೋಲ್ಡಲ್ಲಿ ನಿಂತಿದ್ದೀವಿ ಅಂತ. ನನಗಂತೂ ಏನಪ್ಪ ನಮಗೆ ತಡ್ಕೊಳಕ್ಕಾಗ್ತಿಲ್ಲ, ನಮ್ಮ ಮಕ್ಳಿಗೆ ಈ ಚಳಿ ತಡ್ಕೊಳಕ್ಕಾಗುತ್ತಾ ಅಂತ ಅನಿಸ್ತಿತ್ತು. ಆದರೆ ಆರಾಮಾಗಿದ್ರು ಅವರಂತೂ. ಇನ್ನು ಮಧ್ಯರಾತ್ರಿ ಹೋಗ್ತಾ ಹೋಗ್ತಾ 8 ಡಿಗ್ರಿವರೆಗೂ ಆಗುತ್ತೆ. ಮತ್ತು ನಾವು ಚೆಕ್ ಮಾಡ್ತಾನೆ ಇರ್ತೀವಿ ಟೆಂಪರೇಚರ್ನ ಎಷ್ಟಿದೆ ಎಷ್ಟಾಗುತ್ತೆ ಅಂತ. ನಮಗೆ ಮಾತ್ರ ಅಷ್ಟೊಂದು ಚಳಿ ತಡ್ಕೊಳಕ್ಕಾಗಲ್ಲ ಅನ್ಸೋದು. ಬಟ್ ಅಲ್ಲೆಲ್ಲ ನೋಡಿ ಶಾರ್ಟ್ಸ್ ಹಾಕೊಂಡು ಆರಾಮಾಗಿ ಸೈಕ್ಲಿಂಗ್ ಮಾಡೋದು, ವಾಕ್ ಮಾಡೋದು ಆರಾಮಾಗಿ ಅವ್ರಿಗೆಲ್ಲ ಅಡ್ಜಸ್ಟ್ ಆಗಿ ಹೋಗಿರುತ್ತಲ್ಲ. ಬರೀ ಈ ವಿಡಿಯೋ ನೋಡಿದ್ರೆ ಆಯಿತಾ, ಇನ್ನು ಸಿಡ್ನಿ ನೋಡಬೇಕು, ಬ್ರಿಸ್ಬೇನ್ ನೋಡಬೇಕು, ಮತ್ತು ಬೇರೆ ಕಂಟ್ರಿಗಳನ್ನ ನೋಡಬೇಕು. ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ರೈಟಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ಅಪ್ಡೇಟ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ವಿಡಿಯೋ ಎಂಡ್ ಆಗಿಲ್ಲ, ಕೊನೆವರೆಗೂ ನೋಡಿ. ಲಾಸ್ಟಲ್ಲಿ ಕೋಲ್ಸ್ ತೋರಿಸ್ತೀನಿ ನಿಮಗೆ. ಪಾಪು ಈ ಕಡೆ ಬಾ, ಈ ಕಡೆ ಬಾ. ವಂಡರ್ಲಾನಾ ಇದು? ಕ್ರೌನ್ ಪ್ಲಾಜಾ, ಅದು KPMG. ಇದು ಎಕ್ಸಿಬಿಷನ್, ಮೆಲ್ಬೋರ್ನ್ ಎಕ್ಸಿಬಿಷನ್ ಸೆಂಟರ್. ಇದೇ ನೋಡಿ ಕೋಲ್ಸ್. ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆನೂ ಕೋಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ನಾವು ರೈಸ್ ಮತ್ತು ವೆಜಿಟೇಬಲ್ಸ್ ತೊಗೊಂಡೋಗೋಣ ಅಂತ ಬಂದ್ವಿ, ಫ್ರೈಡ್ ರೈಸ್ ಮಾಡೋಕ್ಕೆ. ಇವರಂತೂ ಸಖತ್ ಸ್ವೀಟ್ ಲೇಡಿ. ನಮ್ಗೆ ಯಾವಾಗಲೂ ಹೊರಗಡೆ ಹೋಗ್ಬೇಕಾರೆ ಬರ್ಬೇಕಾದ್ರೆ ನಮ್ಮ ಅಪಾರ್ಟ್ಮೆಂಟಿಂದ ಮಾತಾಡಿಸ್ತಾ ಇದ್ರು. ಮಕ್ಕಳು ಸಖತ್ ಕ್ಯೂಟಾಗಿ ಮಾತಾಡ್ಸೋರು. ಪರಿಣಿತಾ ನಿಶಾಂತ್ ಇಬ್ರಿಗೂ ಇಷ್ಟ. ಈಗ ಟೈಮ್ ಆಯಿತು, ಸಖತ್ ಲೇಟ್ ಆಗಿದೆ, ನಾವು ಮಲ್ಕೋತೀವಿ. ಬಾಯ್ ಬಾಯ್, ಮತ್ತೆ ನಾಳೆ ಸಿಗೋಣ.